ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಸ್ವಚ್ಛತಾ ಕಾರ್ಯ ನಡೆಯಿತು. ಹರಿಹರ ತಾಲೂಕು ಘಟಕದ ವತಿಯಿಂದ ಕೇಶವ ನಗರದ 11ನೇ ವಾರ್ಡಿನ ಪಾರ್ಕ್ನಲ್ಲಿ ಗಿಡಗಂಟಿಗಳು ಬೆಳೆದು ಮಧ್ಯದ ಬಾಟಲ್ಗಳು ತುಂಬಿ ತುಳುಕುತ್ತಿವೆ. ಇದರಿಂದ ಪಾರ್ಕಿನ ವಾತಾವರಣವೇ ಸಂಪೂರ್ಣವಾಗಿ ಹಾಳಾಗಿತ್ತು. ಆದ್ದರಿಂದ ಈ ಸಮಸ್ಯೆಯನ್ನ ಮನಗಂಡ ಪ್ರವೀಣ್ ಶೆಟ್ಟಿ ಬಣ ಸ್ವಚ್ಛತಾ ಕಾರ್ಯವನ್ನ ಕೈಗೊಂಡಿತ್ತು. ವೇದಿಕೆಯಿಂದ 7 ದಿನಗಳು ಗಡುವು ನೀಡಲಾಗಿತ್ತು. ಆದರೆ ಪೌರಾಯುಕ್ತರಾದ ನಾಗಣ್ಣರವರ ಸೂಚನೆ ಮೇರೆಗೆ ಹಿರಿಯ ಆರೋಗ್ಯ ನಿರೀಕ್ಷಕಿಯಾದಂಥ ಸಂತೋಷ್ ನಾಯಕ್ ಹಾಗೂ ನವೀನ್ ಕಟ್ಟಿಮನೆ, ವೀರೇಶ್ ದಫೇದಾರ್, ಹನುಮಂತಪ್ಪ ಕೇವಲ 3 ದಿನಗಳಿಗೆ ಪಾರ್ಕನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಈ ಕಾರ್ಯ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ಮಾನೆ, ನಗರ ಘಟಕ ಅಧ್ಯಕ್ಷರಾದ ಪ್ರೀತಂ ಬಾಬು, ಉಪಾಧ್ಯಕ್ಷ ಅಲಿ ಅಕ್ಬರ್, ಸಹ ಕಾರ್ಯದರ್ಶಿ ಹನುಮಂತಪ್ಪ ಟಿಎಸ್, ಹಾಲಸ್ವಾಮಿ ಹಾಗೂ ವಾರ್ಡಿನ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕಿರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಆತ್ಮೀಯರೇ, ಇವತ್ತು ಕೂಡ ಮೊನ್ನೆ 3 ದಿವಸದಿಂದ ಈ ಚಾನೆಲ್ ಕೂಡ ಬಂದಿತ್ತು. ಅವರು ಕೂಡ ಸುದ್ದಿಯನ್ನ ವಿತರಣೆ ಮಾಡಿದ್ರು. ಆ ಸುದ್ದಿ ಕೂಡ ಅವರಿಗೂ ಕೂಡ ಸುದ್ದಿ ವಾಹಿನಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣನೇ ಅವರು ಬಂದು ನಮ್ಮನ್ನ ಕಾರ್ಯರೂಪಕ್ಕೆ ತಗೊಂಡ್ಬಂದಿದ್ದಾರೆ. ಪೌರಾಯುಕ್ತರು ಕೂಡ ಸಂತೋಷ್ ಸರ್ ಮತ್ತೆ ನಮ್ಮ ನವೀನ್ ಸರ್, ವೀರೇಶ್, ಹನುಮಂತಪ್ಪ ಮತ್ತೆ ಎಲ್ಲರೂ ಕೂಡ ತಕ್ಷಣನೇ ಒಂದು ವಾರ ಆಗಂತ ಕೆಲಸ ಇದು. ತಕ್ಷಣನೇ ಅವರು 2-3 ದಿವಸದಲ್ಲಿ ಕಾರ್ಯರೂಪಕ್ಕೆ ಮಾಡಿದ್ದಾರೆ. ಅವ್ರಿಗೆ ಕೂಡ ಯಾವತ್ತೂ ನಗರಸಭೆ ಪೌರ ಕಾರ್ಮಿಕರಿಗೆ, ಯಾಕಂದ್ರೆ ಪೌರ ಕಾರ್ಮಿಕರ ಕೆಲಸ ಭಾಳ ಇರ್ತಿದ್ರಲ್ಲಿ, ಅಧಿಕಾರಿಗಳನ್ನ ಸೂಚನೆ ಕೊಟ್ಟರೆ ಪೌರ ಕಾರ್ಮಿಕರು ಯಾವತ್ತೂ ವ್ಯತ್ಯಾಸ ಮಾಡಲ್ಲ. ಅವ್ರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ, ಕಳೆದ ಭಾನುವಾರ ಈ ಒಂದು ಕೇಶವನಗರದ ಪಾರ್ಕ್ ಒಂದು ಏನು ಗಿಡಗಂಟೆ ಬೆಳೆದು ಇಲ್ಲಿ ಯಾರು ಒಳಗೆ ಬರದೇ ಪರಿಸ್ಥಿತಿ. ಆದರೆ ಇದೊಂದು ಎಬಿ ನ್ಯೂಸ್ನಲ್ಲಿ ಬಿತ್ತರವಾದ ತಕ್ಷಣ ಮಾನ್ಯ ಪೌರಾಯುಕ್ತರು ಸೋಮವಾರ ಬೆಳಿಗ್ಗೆನೆ ಈ ಒಂದು ಪಾರ್ಕಿಗೆ ಬಂದು ಸುಮಾರು ಕೇವಲ ಒಂದು ವಾರ ಹೇಳಿದ್ವಿ. ಆದರೆ 2-3 ದಿವಸದಲ್ಲಿ ಈ ಒಂದು ಪಾರ್ಕನ್ನು ಸ್ವಚ್ಛಗೊಳಿಸುವ ಮುಖಾಂತರ ಇಲ್ಲಿ ಸಾರ್ವಜನಿಕ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಅದ್ರ ಜೊತೆಗೇನೆ ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರ ಸಂತೋಷ್ ಸರ್ ಆಗಿರ್ಬೋದು, ಅದೇ ನವೀನ್ ಸರ್ ಆಗಿರ್ಬೋದು, ಅದೇ ವೀರೇಶ್ ಸರ್, ಅದೇ ಹನುಮಂತಪ್ಪನವರಾಗಿರ್ಬೋದು, ಇವರೆಲ್ಲ ಸಹ ಈ ಒಂದು ಪೌರಾಯುಕ್ತರ ಒಂದು ಆದೇಶವನ್ನು ಶಾಶ್ವತವಾಗಿ ಪಾಲಿಸೋದ್ರ ಮುಖಾಂತರ ಈ ಒಂದು ಪಾರ್ಕನ್ನು ಅಭಿವೃದ್ಧಿಗೊಳಿಸಿದೆ. ಮತ್ತೊಮ್ಮೆ ಅವ್ರಿಗೆ ಈ ಒಂದು ಎಬಿ ನ್ಯೂಸ್ ಚಾನೆಲ್ಗೂ ಹಾಗೂ ನಮ್ಮ ಪೌರಾಯುಕ್ತರು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್, 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್, 9964465953.